ಹೊಂದಿಕೊಂಡು ಹೋಗುವಾಗ ಎಲಿಷನು ಒಬ್ಬ ಪ್ರವಾದಿಯಾಗಿದ್ದ, ಸೇವೆ ಮಾಡಬೇಕಾಗಿತ್ತು, ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕಾಗಿತ್ತು. ಆದ್ರೆ ಆತನ ಮೇಲೆ ಎಲಿಯನ ಆತ್ಮನ ಶಕ್ತಿ ಬಂದಿತ್ತು. ಆತನ ಮುಂದೆ ಯೋರ್ದನ ಹೊಳೆ ಅಡ್ಡ ಬರುವಾಗ ಅದೇ ಕಂಬಳಿಯನ್ನು ತೆಗೆದುಕೊಂಡು ಯೆಹೋವನ ಎಲಿಯನ ದೇವರೇ ನನ್ನ ದೇವರು ಹೇಗುವಾಗ ಆ ಹೊಳೆ ನೀರಿಗೆ ಹೊಡೆಯುವಾಗ ಯೋರ್ದನ ಹೊಳೆ ಎರಡು ಭಾಗವಾಯಿತು. ಯೋರ್ದನ ಹೊಳೆ ಎರಡು ಭಾಗವಾಯಿತು. ನಾನು ಧೈರ್ಯವಾಗಿ ನಿಮಗೆ ಹೇಳುತ್ತೇನೆ, ಇಂದು ನೀವು ಕೂಡ ಅಭಿಷೇಕ ನಿಮ್ಮ ಮೇಲೆ ಬರುವುದಾದರೆ, ಈ ಆತ್ಮ ಯೇಸು ಒಳಗಿರುವ ಅಭಿಷೇಕ ನಿನ್ನ ಮೇಲೆ ಬರುವುದಾದರೆ, ನಿನ್ನ ಕುಟುಂಬದ ಮೇಲೆ ಬರುವುದಾದರೆ, ನಿನ್ನ ಒಳಗಡೆ ಬರುವುದಾದರೆ, ನಿನ್ನ ಕುಟುಂಬಕ್ಕೆ ಬರುವಂತ ಪ್ರತಿಯೊಂದು ಯೋರ್ದನ ಹೊಳೆಗಳನ್ನು ನೀನೇ ಎರಡು ಭಾಗ ಮಾಡುತ್ತೆ. ಅದು ಹೇಗೆ ಸಾಧ್ಯ? ಅದು ಅವರ ಬುದ್ಧಿಯಿಂದ ಆಗುವುದಿಲ್ಲ, ಅವರ ಆಸಕ್ತಿಯಿಂದ ಆಗುವುದಿಲ್ಲ, ದೇವರು ಕೊಡುವಂತ ಆತ್ಮನ ಶಕ್ತಿಯಿಂದ. ಎಲಿಯನು ಆತನಿಗೆ ಕೊಟ್ಟಿದ್ದ, ಎಲಿಯನಿಗೆ ಅಭಿಷೇಕ ಕೊಟ್ಟಿದ್ದ, ಎಲಿಯನಿಗೆ ಅದೇ ಬಲ ಕೊಟ್ಟಿದ್ದ. ಒಂದು ಎಲಿಷ ನೋಡ್ರಿ, ಆ ಬಲ ಹೊಂದಿಕೊಂಡು, ಆ ಶಕ್ತಿ ಹೊಂದಿಕೊಂಡು, ಆ ಕಾರ್ಯ ಹೊಂದಿಕೊಂಡು ಯೋಧನ ಸಮಸ್ಯೆ, ಯೋಧವೇ ನೀನು ಹೋಗು, ಯೋಧವೇ ಎರಡು ಭಾಗ ಅಂತ ಹೇಳುವಾಗ ಎರಡು ಭಾಗ ಆಯ್ತು, ದಾರಿ ಆಯ್ತು. ಇಂದು ನೀನು ಆ ಅಭಿಷೇಕ ಬಿಡುವುದಾದರೆ, ನಿನ್ನ ಮನೆಗೆ ನೀನು ಅಭಿಷೇಕ ಬಿಡುವುದಾದರೆ, ನಿನ್ನ ಕುಟುಂಬಕ್ಕೆ ನೀನು ಬೇಡುವುದಾದರೆ, ನಿನ್ನ ಮನೆಗೆ ಯಾವ ವಿರುದ್ಧವಾಗಿದ್ದಾರೆ ನೋಡು, ನಿನ್ನ ಕುಟುಂಬಕ್ಕೆ ಯಾರು ತಡೆ ಆಗಿದ್ದಾರೆ ನೋಡು, ನಿನ್ನ ಮನೆಗೆ ಯಾವ ಶತ್ರು ತಡೆ ಆಗಿದ್ದಾರೆ ನೋಡು, ಯಾವ ಶತ್ರು ಕಾಡುತ್ತಿದ್ದಾನೋ, ಯಾವ ಒಂದು ಕಷ್ಟ ನಿನ್ನ ಕಾಡುತ್ತಾ ಇದೆಯೋ, ಯಾವ ಶೋಧನೆ ಕಾಡುತ್ತಾ ಇದೆಯೋ, ಯಾವ ಮನುಷ್ಯನಿಗೆ ಪದೇ ಪದೇ ಪೀಡಿಸ್ತಾ ಇದ್ದಾನೋ, ಯಾವ ವ್ಯಕ್ತಿ ನಿನ್ನ ಪದೇ ಪದೇ ಕಾಡುತ್ತಿದ್ದಾನೋ, ಅದು ನಿನ್ನ ಬಲದಿಂದ ನೀನು ಹೋಗಬೇಡ, ನಿನ್ನ ಆಲೋಚನೆ ಮೇರೆಗೆ ಹೋಗಬೇಡ, ನಿನ್ನ ವಿರುದ್ಧ ಬುದ್ಧಿಯಿಂದ ಹೋಗಬೇಡ. ನಿನಗಾಗಿ ಒಬ್ಬ ದೇವರಿದ್ದಾನೆ, ಆ ದೇವರ ಬಳಿಗೆ ಹೋಗಿ ಕೇಳು, ಪರಲೋಕದ ದೇವರೇ ನಿನ್ನ ಇರುವ ಶಕ್ತಿ ನನಗೆ ತುಂಬು, ನಿನ್ನ ಬಲದಿಂದ ನನ್ನನ್ನು ತುಂಬು, ನಿನ್ನ ಮಹಿಮೆಯಾದ ಕಾರ್ಯ ತುಂಬು, ನನ್ನ ವಿರುದ್ಧವಾಗಿರುವುಗಳನ್ನು ನಾನು ಮುರಿಯಬೇಕು, ನನ್ನ ಶತ್ರುಗಳನ್ನು ನಾನು ಕಡಿಯಲ್ಪಡಬೇಕು, ನನ್ನ ಶತ್ರುಗಳನ್ನು ನಾನು ಸೋಲಿಸಬೇಕು, ನನ್ನ ಶತ್ರುಗಳ ಬಲವನ್ನು ನಾನು ಮುರಿಯಬೇಕು. ನೀವು ಹೋಗಿ ಬೇಡುವಾಗ ಅಭಿಷೇಕ ನಿನ್ನ ಮೇಲೆ ಬರುತ್ತದೆ, ಶಕ್ತಿ ನಿನ್ನ ಮೇಲೆ ಬರುತ್ತದೆ, ಆ ಪರಾಕ್ರಮಣ ಶಕ್ತಿ ನಿನ್ನ ಒಳಗಡೆ ಬರುತ್ತದೆ.